ಸರಿ, ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲ ಹಂತದಲ್ಲಿ ಧನುಷ್ ಮತ್ತು ಸುಮಿತ್ ಯರ್ಮಾಳ್. ಇಲ್ಲಿ ಮೊದಲ ಓವರ್ಗಾಗಿ ಪ್ರದೀಪ್ ಶೆಟ್ಟಿ. ಅಯೋಧ್ಯೆ ಮಲ್ಪೆ ಒಬ್ಬರನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಸ್ಕೋರ್ನಲ್ಲಿ ವ್ಯತ್ಯಾಸ ಆದ್ರೆ ನೀವೇ ಜವಾಬ್ದಾರು, ಗಮನಿಸಿ. ಪವರ್ ಪ್ಲೇ ಓವರ್ನ ಮೊದಲ ಚೆಂಡು. ಓಟಗಳಿಗೆ ಪ್ರದೀಪ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಮೊದಲ ಚೆಂಡು ಡಾಟ್ ಆಗಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಇದರ ಮಧ್ಯೆ ನೋ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ನೋ ಬಾಲ್ ಪ್ಲಸ್ ಸಿಕ್ಸರ್. ಆ ರೋಟದ ಸೇರ್ಪಡೆ. ಈ ಬಾರಿ ನೋ ಬಾಲ್ ಫ್ರೀ ಹಿಟ್. ಬಹಳ ಸುತ್ತಮುತ್ತ ಹೊಡೆತ. ಗ್ರೌಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ವಿಭಾಗದಲ್ಲಿ ಸಚಿನ್ ಮಹಾದೇವ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಎಂ ಸ್ಪೋರ್ಟ್ಸಿನ ಮಾಲೀಕರು ಕೂಡ ಈ ಹಂತದಲ್ಲಿ ಅಯೋಧ್ಯ ಮಲ್ಪೆ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಅನುಭವಿ ಆಟಗಾರನ ಹೊಂದಿಕೊಳ್ತಾ ಇದೆ ಕೂಡ ಈ ಹಂತದಲ್ಲಿ. ಮತ್ತೆ ಪ್ರದೀಪ್ ಶೆಟ್ಟಿ ಮತ್ತೊಂದು ಬೌಲರ್ಸ್ ಬ್ಯಾಕ್ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. ಮಿಡಾಪ್ನಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ತಂಡದ ಮೊತ್ತ 10 ಓಟವನ್ನು ದಾಖಲಿಸಿದ್ರು. ಇವತ್ತಿನ ದಿನದ ಮೊದಲ ಅರ್ಧ ಶತಕವನ್ನು ದಾಖಲಿಸಿದಂತ ಆಟಗಾರ ರಾಕರ್ಸ್ ನವೀನ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಪವರ್ ಪ್ಲೇ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ನೋ ಬಾಲ್ ಫ್ರೀ ಹಿಟ್ ರೀತಿಯಲ್ಲಿ ಪ್ರದೀಪ್ ಶೆಟ್ಟಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ಳಬೇಕಾದ್ರೆ ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಅಂತಿಮ ಬಾರಿ 5 ಓವರ್ಗಳ ಪಂದ್ಯ. ಮೊದಲ ಹಂತದಲ್ಲಿ ಇವಾಗಲೇ ದಾಳಿತನದಲ್ಲಿ ತ್ರಿಶೂಲ ಸೇನಾ ತಂಡ ಉತ್ತಮ ರೀತಿಯ ಸೆತ. ಓಟುಗಳು ಬರ್ತಾ ಇಲ್ಲ. ಸಚಿನ್ ಕೋಟೇಶ್ವರ ಗುಡ್ಡದ ಹಿಂದೆ ಕಾಯ್ಕೊಂಡು ಮಾಡ್ತಾ ಇದ್ದಾರೆ. 1 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 10 ಓಟಗಳು. 10ಕ್ಕೆ ನೋ ಲಾಸ್. ಕೆಎಫ್ಕೆ ತ್ರಿಶೂಲ ಸೇನಾ. ಎರಡನೇ ಓವರ್ಗಾಗಿ ಸಚಿನ್ ಮಹಾದೇವ ಜೈ ಕರ್ನಾಟಕದ ಅನುಭವಿ ಹಿರಿಯ ಆಟಗಾರರು ಕೂಡ ಎಂ ಸ್ಪೋರ್ಟ್ಸಿನ ಮಾಲೀಕರು ಇವತ್ತು ನೇಜಾರಿನ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದ್ದಾರೆ. 2012ರಲ್ಲಿ ಜೈ ಕರ್ನಾಟಕ ತಂಡದಲ್ಲಿ ಸ್ಥಾನವನ್ನು ಪಡೆದುಕೊಂಡು ಇವಾಗಲೇ ಬಹಳಷ್ಟು ಯಶಸ್ವಿ ಪಂದ್ಯಾಕೂಟದ ಜೊತೆಗಾಗಿ ವೈಯಕ್ತಿಕ ಪ್ರಶಸ್ತಿಗಳನ್ನು ತನ್ನ ಮನೆಯಲ್ಲಿಟ್ಟಂತ ಆಟಗಾರರು ಕೂಡ ಸಚಿನ್ ಮಹಾದೇವ. ಎರಡನೇ ಓವರ್ಗಾಗಿ ಎರಡನೇ ಓವರ್ ಮೊದಲ ಚೆಂಡು. ಉತ್ತಮ ರೀತಿಯ ಹೊಡೆತ ಆದ್ರೂ ಕೂಡ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡು ಕೆಎಫ್ಕೆ ತ್ರಿಶೂಲ ಸೇನಾ ಪಂದ್ಯಾಟವನ್ನು ಆಡಿದ್ರೆ ಅಯೋಧ್ಯ ಕ್ರಿಕೆಟರ್ಸ್ ಮಲ್ಪೆಯ ತಂಡ ಇಲ್ಲಿ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಇವತ್ತಿನ ದಿನದ ಎರಡನೇ ಪಂದ್ಯ ಕೂಡ. ಬೀಸುವ ಪ್ರಯತ್ನ ನಿರೀಕ್ಷೆ ಮಾಡಿ ಹೊಡೆದಲು ಬರ್ತಾ ಇಲ್ಲ. ತನ್ಮೂಲಕವಾಗಿ ಹೈ ಶಾಟ್. ಇವಾಗ ಸಚಿನ್ ಮಹಾದೇವ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೊದಲ ಬ್ರೇಕ್ ಥ್ರೂ ಲಭಿಸ್ತಾ ಇದೆ ಅಯೋಧ್ಯ ಫ್ರೆಂಡ್ಸ್ ಮಲ್ಪೆ. ಈ ಋತುವಿನಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಕಂಡಿರ್ತಕ್ಕಂಥ ನೇಜಾರಿನ ಪ್ರೇಕ್ಷಕರಿಗೆ ಉಡುಪಿ ಟ್ರೋಫಿ, ಡಾಲ್ಮಿ ಎಂಟರ್ಪ್ರೈಸಸ್, ಸ್ವಚ್ಛಂ ಇವರ ಜಂಟಿ ಆಶ್ರಯದಲ್ಲಿ 3 ದಿನಗಳ ಕಾಲದ ಹಗಲಿನ ದಾಂಡು ಚೆಂಡಿನ ಸಮರ. ಇಲ್ಲಿ ಹೊಸ ದಾಂಡಿಗ ವಂಡನ್ ರೂಪದಲ್ಲಿ ಮಹೇಶ್ ಬರ್ತಾ ಇದ್ದಾರೆ. ಕವರ್ ಡ್ರೈವಿನ ಮಾಲಕರು. ಈ ರೀತಿಯಾಗಿ ಎರಡೂ ತಂಡದಲ್ಲಿ ಸಮಾನ ಆಟಗಾರರು ಹೊಂದಿರತಕ್ಕಂಥ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಬ್ರೇಕ್ ಥ್ರೂ
ಸಚಿನ್ ಮಹಾದೇವ ಲಭಿಸಿಕೊಟ್ರು. ಮತ್ತೆ ಮೂರನೇ ಬಾರಿ ಸಚಿನ್ ಉತ್ತಮ ರೀತಿಯ ಆಟ, ಲೆಕ್ಕಾಚಾರ ಮಾಡಿ ಸಿಂಗಲ್ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಂಡು ವಿಕೆಟ್ ಅನ್ನು ಉಳಿಸಿ ಆಡಿದ್ರೆ ನಿಸ್ಸಂಶಯವಾಗಿ ಘನತೆ ಗೌರವ ಮೊತ್ತವನ್ನು ದಾಖಲಿಸುವ ಪ್ರಯತ್ನ ಮಾಡಬಹುದಾಗಿದೆ. ಹಿಂದಿನ ಪಂದ್ಯಾಟದಲ್ಲಿ ಸಿಎಫ್ಸಿ ಶಿವನ್ಯ ಹೇರೂರು ಮೊದಲ ಜಯವನ್ನು ದಾಖಲಿಸಿದ್ದಾರೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೋಟದ ಸೇರ್ಪಡೆ ಶಾರ್ಟ್ ಕವರ್ಸ್ ನಲ್ಲಿ ಒಂದೋಟದ ಸೇರ್ಪಡೆ ತಡ ಮತ್ತು 13ಕ್ಕೆ ಒಂದು ಹುದ್ದರಿ ಆಘಾತದಲ್ಲಿ ಮತ್ತೆ ಸಚಿನ್ ಮಹಾದೇವ ಇತರ ಮಹೇಶ್ ಹೊಡೆದಾಡಿ ಬ್ಯಾಕ್ಸ್ಟಾ ಕವರ್ಸ್ ನಲ್ಲಿ ಒಂದೋಟ, ಎರಡನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಇತ್ತೀಚಿನ ಬಹುತೇಕ ಪಂದ್ಯಾಕೂಟದಲ್ಲಿ ಮಹೇಶ್ ಸೇವೆ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗಿತ್ತು. ಶಾರ್ಟ್ ಪಿಚ್ ಇರಬಹುದು, 30 ಯಾರ್ಡ್ 40 ಯಾರ್ಡ್, ಈ ರೀತಿಯಾಗಿ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಮತ್ತೋರ್ವ ಟೆನಿಸ್ ಬಾಲಿನ ಅಗ್ರಮಾನ್ಯ ಆಟಗಾರ ನ್ಯಾಶ್ ಮಹೇಶ್ ಸ್ಟ್ರೈಕ್ ನಲ್ಲಿ ಮತ್ತೊಂದು ಯಾರ್ಕರ್ ಡೆಲಿವರಿ, ಉತ್ತಮ ರೀತಿಯ ಒಂದು ಹೊಡೆತ. ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದೋಟದ ಸಮೇತವಾಗಿ 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 16ಕ್ಕೆ 1. 16 ಫಾರ್ ಲಾಸ್ ಆಫ್ ಒನ್ ಇಂಪಾರ್ಟೆಂಟ್ ವಿಕೆಟ್. ಮಹೇಶ್ ಒಂದೆಡೆ, ಧನುಷ್ ಇನ್ನೊಂದೆಡೆಯಲ್ಲಿ ಕ್ಷೇತ್ರಕ್ಷಣ ಬದಲಾವಣೆ ಮಾಡ್ತಾ ಇದ್ದಾರೆ ಅಯೋಧ್ಯ ಫ್ರೆಂಡ್ಸ್ ಮಲ್ಪೆಯ ತಂಡ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೋಟಗಳ ಸೇರ್ಪಡೆ, ಪಾಯಿಂಟ್ ಮೇಲೆ ದಬ್ಬುವ ಪ್ರಯತ್ನ ಮಾಡಿದ್ರು. ಓಂಕಾರೇಶ್ವರ ಭಜನಾ ದೇಗುಲ ತಂಡ ಈ ಪಂದ್ಯಾಟವನ್ನು ಇಲ್ಲಿ ನಡೆಸಿದ್ರೆ ಆ ಪಂದ್ಯಾಟದಲ್ಲಿ ಜಯವನ್ನು ದಾಖಲಿಸಿರ್ತಕ್ಕಂಥ ಒಂದು ತಂಡ ಕೂಡ ಅಯೋಧ್ಯ ಕ್ರೀಡಾಸ್ ಮಲ್ಪೆಯ ತಂಡ. ಇಲ್ಲಿ ಮತ್ತೆ ಪವನ್ ಎರಡರ ಚೆಂಡು ಅಕ್ರಾಸ್ ಲೈನ್ ಆಗಿ ಹೊಡೆತವನ್ನು ದಾಖಲಿಸಿದ್ರು. ಸಿಕ್ಸರ್, ಆ ರೋಟದ ಸೇರ್ಪಡೆ. ಈ ಸಿಕ್ಸರ್ ಸಮೇತವಾಗಿ 23 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಪವನ್ ಸ್ಲೋವರ್ ಚೆಂಡು, ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶನ ಪವರ್ ಮಾಡಿಕೊಟ್ರು ಸಚಿನ್ ಕೋಟೇಶ್ವರ. ಗೂಟದ ಹಿಂದೆ ಕಾಯಕರು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ಡಾಟ್ ಬಾಲಿನ ಸೇರ್ಪಡೆ. ಮತ್ತೆ 4ನೇ ಬಾರಿ 4ನೇ ಚೆಂಡು, ಈ ಬಾರಿ ಕ್ಲೀನ್ ಬೌಲ್ಡ್. ಸ್ಲೋವರ್ ಚೆಂಡನ್ನು ಕೆಳಕುವ ಪ್ರಯತ್ನದಲ್ಲಿ 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ KFK ತ್ರಿಶೂಲ ಸೇನಾ ಅಯೋಧ್ಯದ ವಿರುದ್ಧವಾಗಿ.
ಇತ್ತ ಹೊಸ ದಾಂಡಿಗರ ಸೇರ್ಪಡೆ ಹಿತೇಶ್ ಬರ್ತಾ ಇದ್ದಾರೆ, ನಿತೇಶ್ ಬರ್ತಾ ಇದ್ದಾರೆ. ಪವನ್ ಮಲ್ಪೆ ಎಸ್ಕಾರ್ವಾದಲ್ಲಿ ಇವಾಗಲೇ ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ತಂಡದ ಮೊತ್ತ 23 ಒಟ್ಟುಗಳು. ಇದರ ಮಧ್ಯೆ ಲೆಗ್ ಬಿಫೋರ್ ದ ವಿಕೆಟ್ ಬಲವಾದ ಮನವಿ ತನ್ನ ಮೂಲಕ LBW ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಯೋಧ್ಯ ಕ್ರಿಕೆಟರ್ಸ್ ಪರವಾಗಿ ಐಕಾನ್ ರೂಪದಲ್ಲಿ ಸಚಿನ್ ಕೋಟೇಶ್ವರ ಮತ್ತು ಸಚಿನ್ ಮಹಾದೇವ್ ಆಡ್ತಾ ಇದ್ದಾರೆ. ಇನ್ನೊಂದೆಡೆಯಲ್ಲಿ ಮಹೇಶ ಮತ್ತು ಧನುಷ್ ಐಕಾನ್ ರೂಪದಲ್ಲಿ ಆಡ್ತಾ ಇದ್ದಾರೆ. ಈ ರೀತಿಯಾಗಿ ಎರಡು ಬಲಿಷ್ಠ ತಂಡಗಳು ನೇಜಾರಿನ ಕ್ರೀಡಾಂಗಣದಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ಸಚಿನ್, ಮತ್ತೊಂದು ಜಾಡ್ ಮ್ಯಾಚ್ ಎತ್ತ ಪವನ್ ಮಲ್ಪೆ ಇವಾಗಲೇ ಸ್ಲೋವರ್ ಚೆಂಡಿಗೆ ಬಹಳಷ್ಟು ಉತ್ತಮತೆಯಾಗಿ ಯಶಸ್ಸವನ್ನ ಕಂಡಂತ ಆಟಗಾರ. ಇವಾಗಲೇ 3 ಓವರ್ಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 23ಕ್ಕೆ ಅಮೂಲ್ಯ 3 ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. 3 ವಿಕೆಟ್ಸ್ ಡೌನ್, 23 for 3. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. 5 overs ಮ್ಯಾಚ್ ಆ ನಿಟ್ಟಲ್ಲಿ ಎರಡನೆಯ ಪಂದ್ಯಾಟ ಕೂಡ ಸಾಗ್ತಾ ಇದೆ. ಅಂಕಳ ಭಾಗದಲ್ಲಿ ಮತ್ತೆ ಸಚಿನ್ ಮಹಾದೇವ ಚೆಂಡನ್ನು ಹಿಡಿತಾ ಇದ್ದಾರೆ ಚಾಲ್ತಿಯ 4ನೇ ಓವರ್ಗಾಗಿ. BMK ಟ್ರೋಫಿ ಬಾರ್ಕೂಲ್ ನಡೆದಂತ ಪಂದ್ಯಾಕೂಟದಲ್ಲಿ ಬೆಸ್ಟ್ ಬೌಲರ್ ಪ್ರಶಸ್ತಿಗಾಗಿ ಸೈಕಲ್ ಅನ್ನ ಪಡ್ಕೊಂಡ್ರು. ಒಂದು ಬಾರಿ ಬೈಕ್ ಅನ್ನ ಸರಣಿ ಶ್ರೇಷ್ಠರಾಗಿ ಪಡ್ಕೊಂಡಂತ ಆಟಗಾರರು ಕೂಡ ಸಚಿನ್ ಮಹಾದೇವ. ಈ ತರ್ಮದೆ ನೆಟ್ ನೇರ ಹೊಡೆತ ಲಾಂಗ್ ಆಫ್ ಮತ್ತು ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಈ ಬಾರಿ 6 ಓಟದ ಸೇರ್ಪಡೆ ನಾಶ್ ಮಹೇಶ ದಾಖಲಿಸಿದ್ರು. ಮತ್ತೊಂದನೇ ಬಾರಿ ಸಚಿನ್ ಮಹಾದೇವ. ಎರಡನೇ ಚೆಂಡು ಲೋವರ್ ಫುಲ್ಟಸ್ ಆಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ದಾಖಲಿಸಿದ್ರು. ಬಹಳ ಸುತ್ತಮುತ್ತ ಥ್ರೋ ತನ್ಮೂಲಕ ರನ್ ಔಟ್ಗೆ ಅವಕಾಶಗಳಿತ್ತು. ಅಂತಿಮ ಹಂತದಲ್ಲಿ ಅವಳಿ ಓಟುಗಳ ಪೂರೈಕೆಯು ಕೂಡ KFK ತ್ರಿಶೂಲ ಸೇನ ಮಾಡ್ತಾ ಇದೆ. ಅಯೋಧ್ಯ ಫ್ರೆಂಡ್ಸ್ ಮಲ್ಪೆ ವಿರುದ್ಧವಾಗಿ ಅಲ್ಲಿ ಗ್ರೌಂಡ್ ನಲ್ಲಿ ಒಂದು ಬಾಲ್ ಇದೆ ನೋಡಿ, ಅದನ್ನು ಈ ಕಡೆ ಎಸಿಬೇಕಾಗುತ್ತೆ, ಇಲ್ಲಾಂದ್ರೆ ಅಂಪೈರ್ ಕೊಡಿ. ಮತ್ತೆ ಪಂದ್ಯ ಮುಂದುವರಿಕೆ. ಎರಡನೇ ಚೆಂಡಿಗೆ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಸಚಿನ್ ಮಹಾದೇವ. ಇಲ್ಲಿ ಮತ್ತೆ 3ನೇ ಬಾರಿ ಉತ್ತಮ ರೀತಿಯ ಸೆತ ತನ್ಮೂಲಕವಾಗಿ ಗ್ರೌಂಡ್ ಅಂಪೈರ್ಸ್ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್. ನಾಶ್ ಮಹೇಶ್ ಸ್ಟ್ರೈಕ್ ನಲ್ಲಿದ್ರು. ಇವಾಗಲೇ ವಿಕೆಟ್ ಬೆಲ್ಸ್ ನೆಲಕ್ಕೆ ಉಳ್ತಾ ಇದೆ. ಅದ ಡಿಸಿಷನ್ ಹೊರ ಬೀಳುತ್ತೆ, ಕಾದು ನೋಡ್ಬೇಕಷ್ಟೇ.
ನಿನ್ನೆ ಬೆಳಗ್ಗೆ ಪ್ರಸಾದ್ ರಾಜ್ ಕಾಂಚನ್, ದಿನಕರ್ ಹೇರೂರು, ಬಾಪ್ಟಿಸ್ಟ್ ಡಯಾಸ್ ಬೋಲ್ಡ್ ಎನ್ನುವ ಸೂಚನೆ ಬರ್ತಾ ಇದೆ. ಸತೀಶ್ ಹೆರಿಗಾರ್, ಮಿಥುನ್ ಬ್ರಹ್ಮಾವರ್, ಪ್ರಕಾಶ್ ಪೂಜಾರಿ ಕಲ್ಯಾಣಪುರ, ವಿಠಲ್ ಪೂಜಾರಿ ತಾರ್ನಾಥ್ ಇವರೆಲ್ಲರ ಒಂದು ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ಉದ್ಘಾಟನೆಗೊಂಡಿತ್ತು. ಇವತ್ತು ಎರಡನೇ ದಿನದ ಪಂದ್ಯಾಟಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಇತ್ತ ಮತ್ತೆ ಹೊಸ ದಾಂಡಿಗನ ಸೇರ್ಪಡೆ ಸೌಜಾನ್ ಅಲೆ ಊರಿನ ಆಟಗಾರ ಇವಾಗಲೇ ರಂಗ ಪ್ರವೇಶ ಮಾಡ್ತಾ ಇದ್ದಾರೆ. 16 ತಂಡಗಳು ಲೀಗ್ ನಲ್ಲಿ ಆಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೆ ಸಚಿನ್ ಮಹಾದೇವ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನ. ಬಹಳಷ್ಟು ಉತ್ತಮ ವ್ಯತ್ಯಾಸವನ್ನು ಇವಾಗಲೇ ಸಚಿನ್ ಮಹಾದೇವ್ ದಾಖಲಿಸಿದ್ರು. ಆ ನಿಟ್ಟಲ್ಲಿ KFK ಅಲೆವರು ಆಟಗಾರರು ಪಥ ಸಂಚಲನ ಮಾಡ್ತಾ ಇದ್ದಾರೆ. ಓಟವನ್ನು ದಾಖಲಿಸ್ತಾ ಇಲ್ಲ. ವಿಕೆಟ್ ಅನ್ನು ಒಪ್ಪಿಸುವ ಮುಖಾಂತರವಾಗಿ 31 ಓಟವನ್ನು ದಾಖಲಿಸ್ತಾ ಇದೆ. ರಾಜೇಶ ಇವಾಗಲೇ KFK ಪರವಾಗಿ ಬರ್ತಾ ಇದ್ದಾರೆ. ಹ್ಯಾಟ್ರಿಕ್ ಅವಕಾಶ ಇದೆ. ನಿನ್ನೆ ದೇವೇಶ್ ಅವರು ಕೂಡ ಈ ಒಂದು ಮೈದಾನದಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರು. ಇಲ್ಲಿ ಹ್ಯಾಟ್ರಿಕ್ಗೆ ಸಚಿನ್ಗೆ ಅವಕಾಶ ಇದೆ. ಆ ನಿಟ್ಟಲ್ಲಿ ಅದೇನಾಗುತ್ತೆ ನೋಡಬೇಕಾಗಿದೆ. ಮತ್ತೆ ಸಚಿನ್ ಮಹಾದೇವ ಇದರ ಮಧ್ಯೆ ಅಪೀಲ್ಗಳು ಸಾಗ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಶಾರ್ಟ್ ಫೈನಲ್ ಬದಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅವಳಿ ಓಟದ ಪೂರೈಕೆಯೂ ಕೂಡ ಲೆಗ್ ಬೈ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಒಂದು ತಂಡಕ್ಕೆ ಒಂದು ರಿವ್ಯೂ ಇದೆ. ಅದು ಲೆಗ್ ಬಿಫೋರ್ ವಿಕೆಟ್ಗೆ ಇವಾಗ ಅಯೋಧ್ಯ ಫ್ರೆಂಡ್ಸ್ ಮಲ್ಪೆ ಅವರು ತಗೊಳ್ತಾ ಇದ್ದಾರೆ. ಗಮನಿಸಿ, ಮೊದಲ ರಿವ್ಯೂ ಅನ್ನು ತಗೊಳ್ತಾ ಇದ್ದಾರೆ ಅಯೋಧ್ಯ ಫ್ರೆಂಡ್ಸ್ ಮಲ್ಪೆ. ನಾಟ್ ಔಟ್, ಯಾವುದೇ ಅಗತ್ಯವಿಲ್ಲ. ನಿಟ್ಟಲ್ಲಿ ಅಂತಿಮ ಒಂದು ಚೆಂಡನ್ನು ಸಚಿನ್ ಮಹಾದೇವ್ ಎಸೆಯಬೇಕಾಗಿದೆ ಅಯೋಧ್ಯ ಕ್ರಿಕೆಟರ್ಸ್ ಮಲ್ಪೆ ಪರವಾಗಿ. 33 ಫಾರ್ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಕೊನೆ ಬಾರಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇದರ ಮಧ್ಯೆ ಔಟ್ ಸೈಡ್ ಲೈಕ್ ಸ್ಟೆಪ್ ಅನ್ನೋ ಸೂಚನೆ, ವೈಟ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಹುಡುಗರ ಮುಖಾಂತರವಾಗಿ 34 ಓಟವನ್ನು ದಾಖಲಿಸಿದ್ರು. ಇದರ ಮಧ್ಯೆ ಕ್ಲೀನ್ ಬೌಲ್ಡ್, ಬಹಳ ಸುತ್ತಮುತ್ತ ವೇಗದ ಚೆಂಡು ಗೋಟಕ್ಕೆ ಮುತ್ತಿಕ್ತಾ ಇದೆ. ಈ ಓವರ್ ನಲ್ಲಿ 3 ವಿಕೆಟ್ ಅನ್ನು ಇವಾಗ ಸಚಿನ್ ಮಹಾದೇವ ಪಡ್ಕೊಂಡ್ರು. ನಾಲ್ಕು ಓವರ್ಗಳ ಮುಕ್ತಾಯದಲ್ಲಿ 34 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 6 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ ಕೂಡ. IPL ನಂತರ ಬಹಳಷ್ಟು ಪಂದ್ಯಾಟಗಳು ಈ ರೀತಿಯ ಮಾದರಿಯ ಪಂದ್ಯಾಟಗಳೇ ಜಾಸ್ತಿ ಆಗ್ತಾ ಇದೆ. ಲೀಗ್ ಕಮ್ ನಾಕ್ಔಟ್, ಹಿರಿಯ ಆಟಗಾರರ ಜೊತೆ ಯುವ ಆಟಗಾರರು ಸೇರಿಕೊಂಡು ಆಡುವಂತ ಒಂದು ಅವಕಾಶಗಳು ಕೂಡ ಇದೆ. ಆ ನಿಟ್ಟಲ್ಲಿ ಉಡುಪಿ ಟ್ರೋಫಿ 2025 1.5 ಲಕ್ಷ ರೂಪಾಯಿಗಳ ಪಂದ್ಯಾಟ ಗುರು ಅವರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಸಾಗ್ತಾ ಇದೆ ಕೂಡ ಅಂಕಣ ಭಾಗದಲ್ಲಿ.
ಕೊನೆಯ ಓವರ್ನ ಚಾಲ್ತಿಗಾಗಿ ಸಚಿನ್ ಕೋಟೇಶ್ವರ. SK ಸ್ಪೋರ್ಟ್ಸಿನ ಮಾಲೀಕರು ಕೂಡ ಸಚಿನ್ ಕೋಟೇಶ್ವರ. ಒಂದೆಡೆ ಪುನೀಶ್ ನಾಸ್ಟೆಕ್ ನಲ್ಲಿ ಸ್ಲೋವರ್ ಚೆಂಡು, ಸ್ವಲ್ಪ ಮಟ್ಟಿಗೆ ಗತಿ ಪರಿವರ್ತನೆ ಮಾಡಿಕೊಂಡು ಬೌಲರ್ಸ್ ಸಚಿನ್ ಕೋಟೇಶ್ವರ ಎಸ್ತವನ್ನು ದಾಖಲಿಸ್ತಾ ಇದ್ದಾನೆ. ಇಲ್ಲಿ KSPL ಆಟಗಾರ ಪುನೀತ್ ಇವಾಗ ನಾಸ್ಟೆಕ್ ನಲ್ಲಿದ್ದಾರೆ. ಪುನೀತ್ ಪುಂಜಾಲಿ ಉತ್ತಮ ರೀತಿಯ ಸೆತ, ತನ್ಮೂಲಕ ನಿರೀಕ್ಷೆ ಹೊರತು ಬರ್ತಾ ಇಲ್ಲ. ರನ್ಔಟ್ ರೂಪದಲ್ಲಿ ಸಚಿನ್ ಮಹಾದೇವಗೌಡರ ಹಿಂದೆ ಕಾಯ್ಕೊಂಡು ಮಾಡಿದ್ರು. ಮತ್ತೊಂದು ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ವಿಕೆಟ್ ನಂಬರ್ 6. ಮೂರು ಮಂದಿ ಸಚಿನ್, ಒಂದೆಡೆ ಊಟದ ಹಿಂದೆ ಸಚಿನ್, ಬೌಲರ್ ಸಚಿನ್, ದಾಂಡಿಗೆ ತರದಲ್ಲಿ ಸಚಿನ್ ಔಟ್ ಆಗ್ತಾ ಇದ್ದಾರೆ. ಪ್ರದೀಪ್ ಮಾಳ ಏನೋ ಆಲೋಚನೆ ಮಾಡ್ತಾ ಇದ್ದಾರೆ ಪಂದ್ಯಾಕೂಟದಲ್ಲಿ. ಇವತ್ತು ಈ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ರಾಕರ್ಸ್ ನವೀನನಿಗೆ ಸಾಥ್ ನೀಡಿದಂತ ಆಟಗಾರ. ಇಲ್ಲಿ ಮತ್ತೆ ಸಚಿನ್ ಕೋಟೇಶ್ವರ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡಿಕೊಂಡು ಆಡ್ತಾ ಇದ್ದಾರೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ. ರಿವರ್ಸ್ ಶಾಟ್ ದಾಖಲಿಸುವ ಸುಂದರತೆ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಅಂಟಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡಂತ KFK ತ್ರಿಶೂಲ ಸೇನಾ ಮೊತ್ತದಲ್ಲಿ 34 ಓಟವನ್ನು ಮಾತ್ರ ದಾಖಲಿಸಿದ್ರು. ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 4ನೆಯ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕವಾಗಿ ಈ ಓವರಲ್ಲಿ ಮತ್ತೊಂದು ವಿಕೆಟ್ ಪಾತಾಳ. ಪುನೀತ್ ಬ್ಯಾಕ್ ಟು ಪೆವಿಲಿಯನ್. ಇತ್ತ ಹೊಸ ದಾಳಿಗಳ ಸೇರ್ಪಡೆ ಉದಯ್ ಬರ್ತಾ ಇದ್ದಾರೆ. ಮತ್ತೆ 5ನೇ ಬಾರಿ ಸಚಿನ್ ಕೋಟೇಶ್ವರ ರನ್ ರಹಿತ ಓವರ್ ಅನ್ನು ಎಸೆಯುವಂತ ಪ್ರಯತ್ನ ಸಚಿನ್ ಕೋಟೇಶ್ವರ ಮಾಡ್ತಾ ಇದ್ದಾರೆ ಅಯೋಧ್ಯ ಫ್ರೆಂಡ್ಸ್ ಮಲ್ಪೆ ಪರವಾಗಿ. 5ನೇ ಚೆಂಡು, ಒಂದು ಓಟಗಳ ಸೇರ್ಪಡೆ, ಎಡವ ಪ್ರಯತ್ನ, ಕೇವಲ ಒಂದು ಓಟ ಮಾತ್ರ ಕೌಂಟ್ ಆಗ್ತಾ ಇದೆ. ತಡ ಮೊತ್ತ 35ಕ್ಕೆ ತಲುಪ್ತಾ ಇದೆ ಕೂಡ. ಕೊನೆಯ ಬಾರಿ 5 ಓವರ್ಗಳ ಪಂದ್ಯ, 5ನೇ ಓವರ್ನ ಮೊದಲ ಕೊನೆಯ ಚೆಂಡಿಗಾಗಿ ಮತ್ತೆ ಸಚಿನ್. ನಿರೀಕ್ಷೆ ಮಾಡಿದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ನಿಟ್ಟಲ್ಲಿ ದಾಂಡು ಚೆಂಡಿನ ಸಂಪರ್ಕವನ್ನ ಕಾಣದ ಈ ಚೆಂಡು ಲೆಗ್ ಬಾಯ್ ಮುಖಾಂತರವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ. KFK ತ್ರಿಶೂಲ ಸೇನೆ ಇವಾಗಲೇ 36 ಓಟವನ್ನು ದಾಖಲಿಸಿದ್ರು. ಜಯಕ್ಕಾಗಿ ಅಯೋಧ್ಯ ಮಲ್ಪೆಗೆ 37 ಓಟದ ಅವಶ್ಯಕತೆ. ಈ ಓವರ್ನಲ್ಲಿ ಕೇವಲ 2 ಓಟವನ್ನ ಬಿಟ್ಕೊಂಡ ಸಚಿನ್ ಕೋಟೇಶ್ವರ್ ಓವರ್ ಮುಕ್ತಾಯದ ಬಳಿಕ ಟಾರ್ಗೆಟ್ 37. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶಿವನಾರಾಯಣ್ ಐತಾಳ್ಕೋಟ ಮುಂದಿನ ವಿದ್ಯಮಾನ ತಿಳಿಸಿದ್ದಾರೆ.
ಧನ್ಯವಾದಗಳು ರಾಘುಮಟ್ಪಾಡಿ. ಮುಂದಿನ ಪಂದ್ಯ ಅನ್ನಾಮ್ ಹಾಗೂ ಈ ಪಂದ್ಯದ ವಿಜೇತ ತಂಡ. ಮೂವತ್ತ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಅಂಕಣ ಒಳಭಾಗದ ಒಂದೆಡೆ ಪ್ರದೀಪ ಶೆಟ್ಟಿ, ಇನ್ನೊಂದೆಡೆ ಸಚಿನ್ ಕೋಟೇಶ್ವರ. ಎಸಗಾರಿಕೆ ಭಾಗದಲ್ಲಿ ಮಹೇಶ, ನಾಶ್ ಮಹೇಶ. ಈ ಪಂದ್ಯದ ವಿಜೇತರು ಮುಂದಿನ ಪಂದ್ಯದ ಅನಾಮ್ ಫ್ರೆಂಡ್ಸ್ ಅನ್ನು ಎದುರಿಸುತ್ತಿದ್ದಾರೆ. ಮಹೇಶ ಎಸಗಾರಿಕೆ ಭಾಗದಲ್ಲಿ 37 ಟಾರ್ಗೆಟ್ ಚೇಸ್ ಮಾಡಬೇಕು. 5 ಓವರ್ಗಳ ಪಂದ್ಯ. ವಿಕೆಟ್ ಉಳಿಸಿಕೊಂಡು ಆಟವನ್ನು ಆಡಬೇಕಾಗಿದೆ. ಎದುರಾಳಿಗಳು ವಿಕೆಟ್ ಅನ್ನು ಪಡೆದು ಆಟವನ್ನು ಆಡಬೇಕಾಗಿದೆ. ಅಲೆಯೂರಿನ ಆಟಗಾರರು ಬಳಸುತ್ತ ಎಸೆತ ಬ್ಲಾಕ್ ಹೋಲ್ ಬಿದ್ದಂತ ಚೆಂಡು ಬಳಸುತ್ತ ಎಸೆತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. 2 ಓಟ ಪೂರೈಸಿದ ಪ್ರಯತ್ನ ಪೂರೈಕೆಯೂ ಕೂಡ 2 ಓಟದ ಸೇರ್ಪಡೆ. ಖಾತೆ ಆರಂಭ. 2 without loss. The first over in progress. 5 overs match. 37 is the target. ಉಡುಪಿ ಟ್ರೋಫಿ ಇಲ್ಲಿ ಸಾಗ್ತಾ ಇದೆ. ನಿನ್ನೆ ಆರಂಭಗೊಂಡ ಪಂದ್ಯಾಟ ಡೈಲ್ಮಿ ಹಾಗೂ ಸ್ವಚ್ಛ ಅರ್ಪಿಸ್ತಾ ಇದೆ. ಪ್ರಸಾದ್ ರಾಜ್ ಕಾಂಚನ್ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯದಲ್ಲಿ ಸಾಗ್ತಾ ಇದೆ. ಈ ಪಂದ್ಯದ ನೇರ ಪ್ರಸಾರ ಮಾಡ್ತಾ ಇದೆ ಕ್ರಿಕ್ಸೆ. ವೈಟ್ ಬಾಲ್. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮೊದಲ ಬೌನ್ಸ್ ವಾರ್ನಿಂಗ್ ಕೂಡ. ಮತ್ತೆ ಮಹೇಶ ಟು ಪ್ರದೀಪ್ ಶೆಟ್ಟಿ. ಜಾನ್ಸನ್ನಿನ ಪ್ರಮುಖ ಆಟಗಾರ ಕೂಡ ಪ್ರದೀಪ್ ಶೆಟ್ಟಿ ಅವರ ಸಾರಥ್ಯದಲ್ಲೇ ಒಂದು ಪಂದ್ಯಕೂಟ ಅಗಸ್ತ್ಯ ಟ್ರೋಫಿ ಸಾಗಲಿಕ್ಕಿದೆ. ಏಪ್ರಿಲ್ ಮೊದಲ ಬಾರಿಗೆ ಮೊದಲ ಓವರ್ನಲ್ಲಿ ಮೂಡುಗಿಳಿಯಾರಿನಲ್ಲಿ ನಡೆಯುವಂತಹ ಹಗಲು ರಾತ್ರಿ ಒಂದು ಪಂದ್ಯಾಟ ಸಾಗಲಿಕ್ಕಿದೆ. ಈ ಪಂದ್ಯಾಟ ಅಗಸ್ತ್ಯ ಟ್ರೋಫಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ತನ್ಮೂಲಕ ಸಚಿನ್ ಕೋಟೇಶ್ವರ ಹುದ್ದಾಡಿ ನೆಲಕ್ಕೆ ಉಳ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಅಯೋಧ್ಯ. ಸಚಿನ್ ಕೋಟೇಶ್ವರ ಸಚಿನ್ ಬೀಜಾಡಿಗೆ ಕ್ಯಾಚ್ ಹಿಡಿದ ಮುಖ್ಯವಾಗಿ ಸತೀಶ್ ಬೀಜಾಡಿ ಕ್ಯಾಚ್ ಹಿಡಿದ ಮುಖ್ಯವಾಗಿ ಪಂದ್ಯದ ಹೊರ ನಿರ್ಗಮಿಸ್ತಾ ಇದ್ದಾರೆ. ಸ್ಥಳೀಯ ಊರಿನ 2 ಆಟಗಾರರು. ಈಗ ಅಂಕಣ ಒಳಭಾಗದಲ್ಲಿ ಸಚಿನ್ ಕೋಟೇಶ್ವರ ಬದಲಿಗೆ ಸಚಿನ್ ಮಹಾದೇವ.
ಮತ್ತೊಂದು ಯಶಸ್ವಿ ಪಂದ್ಯಕೂಟ ಸಾಗಲಿಕ್ಕಿದೆ ಬಾರ್ಕೂರಿನಲ್ಲಿ BMK ಟ್ರೋಫಿ. ಬಾರ್ಕೂರಿನ ಚೌಳಿಕೆರೆ ಅಂಕಣದಲ್ಲಿ ಈ ಪಂದ್ಯಾಟ ಸಾಗಲಿಕ್ಕಿದೆ. ಮೇ 9, 10, 11 3 ದಿವಸಗಳ ಕಾಲ ಈ ಒಂದು ಪಂದ್ಯಾಟ ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಕಲ್ಚರಲ್ ಕ್ಲಬ್, ಬಾರ್ಕೂರು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್, ಸ್ವಸ್ತಿಕ್ ಸ್ಪೋರ್ಟ್ಸ್ ಅಂಡ್ RK ಸ್ಪೋರ್ಟ್ಸ್ ಕ್ಲಬ್, NJC ಫ್ರೆಂಡ್ಸ್ ಇವರ ಸಂಯುಕ್ತಾಕ್ಷರ ನಡೆಯಲಿಕ್ಕಿದೆ. ಈ ಒಂದು ಪಂದ್ಯಕೂಟ ರಾಷ್ಟ್ರೀಯ ಮಟ್ಟದ ಪಂದ್ಯಾಟ ಆಗಲಿಕ್ಕಿದೆ. ಪುರುಷರಿಗೂ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇದೆ ಕೂಡ. ಈ ಪಂದ್ಯಾಟ ಕೂಡ ನಿಮಗೆ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದೆ BMK ಟ್ರೋಫಿಗಾಗಿ. ವೈಟ್ ಬಾಲ್ ತಡದ ಮೊತ್ತ 6. 37ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಸಚಿನ್ ಕೋಟೇಶ್ ಹುದ್ದರಿನ ಕಳ್ಕೊಂಡಂತ ಅಯೋಧ್ಯ. ಹುದ್ದರಿ ಉಳಿಸಿದ ಆಟವನ್ನು ಆಡಿದ್ರೆ ಅಯೋಧ್ಯೆಗೆ ಜಯ ಖಚಿತ. ಹುದ್ದರಿಗೆ ಪಡೆದು ಆಟವನ್ನು ಆಡಿದ ತ್ರಿಶೂಲ್ ಸೇನ ಅಲೆಯೂರಿಗೆ ಜಯ ಶತಸಿದ್ಧ. ಕ್ವಿಕರ್ ಡೆಲಿವರಿ ಓವರ್ನ ಮುಕ್ತಾಯವನ್ನು ಕಾಡ್ತಾರೆ. ಮುಕ್ತಾಯ ಓವರ್ಗಳ ಸಂಖ್ಯೆ 1. ದ ಕಾಂಪ್ಲಿಷ್ 1 ನಂಬರ್ 1 ಸ್ಕೋರ್ 6 for 1. 6ಕ್ಕೆ 1. ಧನುಷ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೋರ್ವ ನ್ಯಾಶ್ ಪರವಾಗಿ ಆಟವನ್ನು ಆಡಬಲ್ಲ ಅಂತ ಜಿಲ್ಲೆ ಮತ್ತೋರ ಪ್ರತಿಭಾವಂತ ಆಲ್ರೌಂಡರ್ ಕೂಡ ಧನುಷ್. ಸಚಿನ್ಗೆ ಎಸೆತ ಚೆಂಡು ಬಹಳ ಶುದ್ಧಮದ ಎಸೆತ ಮಹಾದೇವನಿಗೆ ಒಂದೋಟದ ಸೇರ್ಪಡೆಯೂ ಕೂಡ. ಸ್ಪೋರ್ಟ್ಸ್ ಮಾಲಕರು ಕೂಡ ಸಚಿನ್ ಮಹಾದೇವ ಜೈ ಕರ್ನಾಟಕ ತಂಡದ ಪ್ರಮುಖ ಆಲ್ರೌಂಡರ್ ಕೂಡ. ಬಹಳ ಶುದ್ಧಮದ ಎಸೆತ ವಿಭಾಗದಲ್ಲಿ ಮತ್ತೆ ಧನುಷ್. ಉಡುಪಿ ಟ್ರೋಫಿ ಸಾಗ್ತಾ ಇದೆ. ಗುರು ಅವರ ಸಾರಥ್ಯದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಪಂದ್ಯಕೂಟ. 3 ದಿವಸಗಳ ಕ್ರಿಕೆಟ್ ಹಬ್ಬದ ಆರಂಭ. ನಿನ್ನೆ ಆರಂಭ, ಇಂದು ಮುಂದುವರಿಕೆ, ನಾಳೆ ಮುಕ್ತಾಯ. ಮತ್ತೆ ಧನುಷ್ ಬಹಳ ಸುತ್ತಮುತ್ತ ಎಸೆತ ಹುದರ ಆಘಾತವನ್ನು ಕಾಡ್ತಾ ಇದೆ. ಪ್ರದೀಪ್ ಶೆಟ್ಟಿ ಔಟ್ ಆಗಿ ವಾಪಸ್ ಆಗ್ತಾ ಇದ್ದಾನೆ. ಅವರ ತರುವಂತ ಸ್ಥಾನದಲ್ಲಿ ರಕ್ಷಿತ್ ಶೆಟ್ಟಿ. ಈ ಒಂದು ಪಂದ್ಯಾಟದ ಮೆರಗನ್ನು ಹೆಚ್ಚಿಸಿ ಈಗಾಗಲೇ ವಿಷ್ಣು ಭಟ್ರು ಬಂದಿದ್ದಾರೆ. ಕಡ್ಲೆಕಾಯಿ ಮತ್ತೆ ಎಸೆಗಾರಿಕೆ ಭಾಗದ ಧನುಷ್ ಕಡಿಮೆ ಮತ್ತು ಗರಿಷ್ಠ ವರ್ತ ತರ್ತಾ ಇದೆ. ಲೋ ಸ್ಕೋರ್ ಮ್ಯಾಚ್, ಹೈ ಪ್ರೆಷರ್ ತರ್ತಾ ಇದೆ. 37ರ ಮೊತ್ತವನ್ನು ಚೇಸ್ ಮಾಡಬೇಕಾದ ತಂಡ ಆರಂಭಿಕ ಹಂತದಲ್ಲಿ 2 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಓಪನರ್ಸ್ ಬ್ಯಾಕ್ ಟು ದ ಪೆವಿಲಿಯನ್. ಮತ್ತೆ ಧನುಷ್ ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧ ಹೊಡೆತ ಪಾಯಿಂಟ್ ಭಾಗದಲ್ಲಿ ರಕ್ಷಿತ್ ಶೆಟ್ಟಿ ಕಾಳಾವರ ಪರಿಸರದ ಮತ್ತವರ ಪ್ರತಿಭಾನ್ವಿತ ಆಟಗಾರ ಕೂಡ ರಕ್ಷಿತ್ ಶೆಟ್ಟಿ.
ಮತ್ತೆ ಧನುಷ್ ಟು ಮಹಾದೇವ. ಒಂದು ಓಟದ 2 ಓಟದ ಹೆಚ್ಚುವರಿ ಸೇರ್ಪಡೆ ತಂಡದ ಮೊತ್ತ 10-10. ಬಹಳ ಶುದ್ಧ ಬದಲಾಯಿಸಿದ ಬಲವಂತ ಮನೆವರೆಗೆ ಪುರಸ್ಕಾರ. ಸಚಿನ್ ಮಹಾದೇವ ಔಟ್. ಔಟ್ ಅನ್ನೋ ಘೋಷಣೆ. ಮತ್ತೊಂದು ಹುದ್ದೆಯ ಪತ್ರಗಳ ಕಾಡ್ತಾ ಇದೆ. ವಿಕೆಟ್ ನಂಬರ್ 3 ಕಳ್ಕೊಳ್ತಾ ಇದೆ ಅಯೋಧ್ಯ. ಸಚಿನ್ ಮಹಾದೇವ್ ಔಟ್ ಆದ ನಂತರ ಹೊಸ ದಾಂಡಿಗೆನ ಸೇರ್ಪಡೆ ಅಂಕಣ ಕಳ್ಕೊಳ್ತಾ ಇದೆ. ಅಲ್ಲಿ ಅಯೋಧ್ಯ ತಡೆದ ಎಕ್ಸ್ಟ್ರಾ ಪ್ಲೇಯರ್ ಬನ್ನಿ. ಅಯೋಧ್ಯ, ನಾವಿಲ್ಲಿ ಪಂದ್ಯಾಟ ಆರಂಭ ಆದ ನಂತರ ನಿಮ್ಮ ಎಕ್ಸ್ಟ್ರಾ ಪ್ಲೇಯರ್ ಕಳಿಸಿಕೊಡಿ. ಎಲ್ಲಾ ತಂಡದವರು ಬರ್ತಾ ಇದ್ದಾರೆ. ಅಯೋಧ್ಯದವರು ಆದಷ್ಟು ಶೀಘ್ರ ಇತ್ತ ಬರಬೇಕಾ ಕೇಳಿಕೊಳ್ತಾ ಇದ್ದಾವೆ. ಪವನ್ ಹೊಸ ದಾಂಡಿಗೆನ ಸೇರ್ಪಡೆ. ಇನ್ನು ಕೂಡ 27 ಓಟದ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ ತರ್ತಾ ಇದೆ. ಪುನಿ ಲೆಫ್ಟಿ ಲೆಗ್ ಬೈ ಮುಖ್ಯನ ತಡೆದ ಮೊತ್ತ 11. ಇನ್ನು ಕೂಡ 26 ಓಟದ ಅವಶ್ಯಕತೆ. ಉಡುಪಿ ಟ್ರೋಫಿಗಾಗಿ ಮತ್ತೆ ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಈ ಪಂದ್ಯದ ವಿಜೇತರು ಮುಂದಿನ ಪಂದ್ಯದಲ್ಲಿ ಅನಾಮ್ ಫ್ರೆಂಡ್ಸ್ ಅನ್ನ ಎದುರಿಸ್ತಿದ್ದಾರೆ. ಅನಾಮ್ ಅವ್ರು ರೆಡಿ ಇರಬೇಕು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಪವನ್ ಖಾತೆಗೆ ಸ್ಟ್ರೈಕರ್ ವಿಭಾಗದಲ್ಲಿ ರಕ್ಷಿತ್ ಶೆಟ್ಟಿ. ಬೌಂಡ್ರಿ.
ವೈಟ್ ಬಾಲ್ 1+1. ಬಹಳ ಸುತ್ತಮುತ್ತ ಎಸೆತ ಒಂದೋಟದ ಸೇರ್ಪಡೆ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆರಡು ಓಟದ ಹೆಚ್ಚುವರಿ ಸೇರ್ಪಡೆ ಪವನ್ ಖಾತೆಗೆ. ತಡೆದ ಮೊತ್ತ 20-20. ಹದಿನಾಲ್ಕಕ್ಕೆ 17. ಮತ್ತೆ ಪಂದ್ಯದ ಮೇಲ್ಗೆ ಸಾಧಿಸುವ ಪ್ರಯತ್ನ ಮಾಡ್ತದೆ ಅಯೋಧ್ಯ. ಡಾಟೆಡ್ ಡೆಲಿವರಿ 13ಕ್ಕೆ 17. ರಕ್ಷಿತ್ ಶೆಟ್ಟಿ ಒಂದು ಉತ್ತಮ ರೀತಿಯ ಒಂದು ವೆಲ್ಕಮ್ ಬೌಂಡ್ರಿ ಕೂಡ ದಾಖಲಿಸಿದ್ರು. ಇನ್ನೊಂದೆಡೆ ಪವನ್ ಮತ್ತೆ ಪುನೀತ್ ಟು ಪವನ್. ಈ ಬಾರಿ ಎಸೆದ ಚೆಂಡು ರಿವರ್ಸ್ ಶಾಟ್ ಮತ್ತು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ಕಾಂಪಿಟೇಷನ್ 1 ನಂಬರ್ 3 ಸ್ಕೋರ್ 22. 12ಕ್ಕೆ 15. 12-15. 1 ನಿಮಿಷದ ವಾಟರ್ ಬ್ರೇಕ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಹೇಶ್ ತನ್ನ ಕತ್ತಿನ ಎರಡನೇ ಓವರ್ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. 12ಕ್ಕೆ 15. ಸ್ಟ್ರೈಕರ್ ಭಾಗದಲ್ಲಿ ರಕ್ಷಿತ್ ಶೆಟ್ಟಿ. ಒಂದೋಟದ ಸೇರ್ಪಡೆ. ರಿವ್ಯೂ
ನಾಟ್ ಔಟ್. ಲೆವೆನ್ 14. ಮತ್ತೆ ಮಹೇಶ ಬಹಳ ಶುದ್ಧವಾದ ಹೊಡೆತ, ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತದೆ, ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಒಂದು ಪಂದ್ಯಾಟಕ್ಕಾಗಿ ಆಗಮಿಸಿದಂತ ರವಿ ಪೂಜಾರಿ ಅವರು ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ರಿಯಲ್ ಫೈಟರ್ಸ್ ತಂಡದ ಸುಶಾನ್ ಅವರ ತಂದೆಯು ಕೂಡ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅಲ್ಲಿ ಅಯೋಧ್ಯೆ ತಂಡದವರು ನಿಮ್ಮ ಎಕ್ಸ್ಟ್ರಾ ಪ್ಲೇಯರ್ ಕಳಿಸಿಕೊಡಿ, ಅಂಪೈರ್ ಮ್ಯಾಚ್ 1 ನಿಮಿಷ ನಿಲ್ಲಿಸಿ. ನೀವು ಪದೇ ಪದೇ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಭಾಗವಹಿಸಿ ಎಲ್ಲಾ ತಂಡಗಳು ತಮ್ಮ ಎಕ್ಸ್ಟ್ರಾ ಪ್ಲೇಯರ್ ಕಳಿಸಿಕೊಡ್ತಾರೆ. ನಿಮ್ಮ ಆಟಗಾರ ಹೆಸರು ನಮ್ಗೆ ಗೊತ್ತಾಗ್ತಾ ಇಲ್ಲ, ದಯಮಾಡಿ ಗಮನಿಸಿ. ಅಯೋಧ್ಯದ ಎಕ್ಸ್ಟ್ರಾ ಪ್ಲೇಯರ್ ನಮ್ಮ ಕಮೆಂಟ್ರಿ ಬಾಕ್ಸ್ ಹತ್ರ ಬನ್ನಿ, ಯಾಕಂದ್ರೆ ಲೈವ್ ಹೋಗ್ತಾ ಇದೆ. ಹೆಸರು ಮತ್ತೆ ಚೇಂಜ್ ಆದ್ರೆ ನಿಮ್ಮ ವೈಯಕ್ತಿಕ ಬಹುಮಾನಗಳು ಮ್ಯಾನ್ ಆಫ್ ದಿ ಸೀರೀಸ್ಗೆಲ್ಲ ತೊಡಕಾಗ್ತದೆ, ದಯಮಾಡಿ ಗಮನಿಸಿ. ಮತ್ತೆ ಮಹೇಶ ಲೆಗ್ ಬಾಯ್. ಎಂಟಕ್ಕೆ 12, 8-12. ಬಹಳ ಶುದ್ಧಮತ ಹೊಡೆತ, ಡಿಪೇಕ್ಷಕ ವಿಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ಓಟ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ದೀಪು 7 ಎಸೆತ 10 ಓಟದ ಅವಶ್ಯಕತೆ. 7-10. ಮತ್ತೆ ಪಂದ್ಯಾಟ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಕಡಿಮೆ ಮತ್ತು ಗರಿಷ್ಠ ಒತ್ತಡ ತರ್ತಾ ಇದೆ, ಲೋಸ್ಕರ್ ಮೈ ಹೈ ಪ್ರೆಷರ್ ತರ್ತಾ ಇದೆ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಹುದ್ದನ್ನು ಕಳ್ಕೊಂಡಂತಹ ಅಯೋಧ್ಯ ಈಗ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡೋ ಸೂಚನೆ ಇದೆ. ರಾಜಶೇಖರ ಬಾಗಿ ಇನ್ನೂ ಕೂಡ ಇದ್ದಾನೆ, ಅತ್ಯುತ್ತಮ ಆಟವನ್ನು ಆಡ್ತಾ ಇದ್ದಾನೆ ರಕ್ಷಿತ್ ಶೆಡಿಕಾಳ ಅವರ. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟೆಡ್ 6ಕ್ಕೆ 10, 6-10.
ಅಂತಿಮ 6 ಎಸೆತ ಹತ್ತೋಟದ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ಪ್ರಜ್ವಲ್. ಈ ಪಂದ್ಯದ ವಿಜೇತರು ಮುಂದಿನ ಪಂದ್ಯದ ಅನಾಮ್ ಫ್ರೆಂಡ್ಸ್ ಅನ್ನು ಎದುರಿಸುತ್ತಿದ್ದಾರೆ. ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ, ರೋಚಕತೆಯಾಗಿ ಸಾಗ್ತಾ ಇದೆ, ರೋಮಾಂಚಕತೆಯಾಗಿ ಸಾಗ್ತಾ ಇದೆ. 6ಕ್ಕೆ 10 6-10 ಗುರು ಅವರ ಸಾರಥ್ಯದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಉಡುಪಿ ಟ್ರೋಫಿ ಡೆಲ್ಮಿ ಹಾಗೂ ಸ್ವಚ್ಛಂ ಅರ್ಪಿಸ್ತಾ ಇದೆ. ಪ್ರಸಾದ್ ರಾಜ್ ಕಾಂಚನ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಅತಿ ಯಶಸ್ವಿ ಪಂದ್ಯಕೂಟ ನಿನ್ನೆ ಆರಂಭ, ಇಂದು ಮುಂದುವರಿಕೆ, ನಾಳೆ ಮುಕ್ತಾಯ. ಬಹಳ ಶೋತಮತ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 5ಕ್ಕೆ 9 5-9. ಮತ್ತೆ ಪ್ರಜ್ವಲ್. ಬಹಳ ಶುದ್ಧ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಧನುಷ್ ರಕ್ಷಣೆ ಮಾಡ್ತಾ ಇದೆ. 4ಕ್ಕೆ 8 4ಕ್ಕೆ 8 ಪಂದ್ಯ ಕಗ್ಗಂಟು. ವಿಜಯ ಯಾರಿಗುಂಟು? ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ವೈಫಲ್ಯ. 2ನೇ ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ. ಮೂರಕ್ಕೆ 6. ಇಲ್ಲಿ ಪಂದ್ಯ ಗೆಲ್ಲೋರು ಯಾರು? ಮತ್ತೆ ಪ್ರಜ್ವಲ್ ರಕ್ಷಿತ್ಗೆ. ಬಹಳ ಶುದ್ಧ ಮತ್ತೆ ಎಸೆತ, ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 2ಕ್ಕೆ 5 2-5. ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಉಡುಪಿ ಟ್ರೋಫಿಯಲ್ಲಿ ಉಡುಪಿ ನಾಮಾಂಕಿತ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮುಂದಿನ ಪಂದ್ಯಕ್ಕೆ ಅನ್ನಾಮ್ ರೆಡಿ ಇರಬೇಕು. ಈ ಪಂದ್ಯ ವಿಜೇತರು ಅನ್ನಾಮನ್ನು ಎದುರಿಸ್ತಾರೆ. ಮತ್ತೆ ಪ್ರಜ್ವಲ್. ಈ ಬಾರಿ ಎಸೆತ ಚೆಂಡು, ಬಹಳ ಶುದ್ಧ ಎಸೆತ, ಮತ್ತೊಂದು ಉದರ ಆಘಾತ. 1ಕ್ಕೆ 5 ಅಲ್ಲಿಗೆ ಪಂದ್ಯ ಕೈದು. ಅಂತಿಮ ಎಸೆತ, 5 ಓಟದ ಅವಶ್ಯಕತೆ. ಪಂದ್ಯ ಸಾರಿ ಸಮನಾದ್ರ ಅಂಕ ಹಂಚಿಕೆ. ಇದು ಲೀಗ್ ಕಮ್ ನಾಕ್ಔಟ್. ಪ್ರಜ್ವಲ್ ಟು ರಕ್ಷಿತ್ ಶೆಟ್ಟಿ.
ಬಾಲ್ ಸುತ್ತಮುತ್ತ ಹೊಡೆತ, ಒಂದು ಓಟದ ಸೇರ್ಪಡೆ, ಎರಡನೇ ಓಟ ಕೂಡ ಪೂರೈಕೆ ಕಾಡ್ತಾ ಇದೆ. ತನ್ಮೂಲಕ ಪಂದ್ಯವನ್ನ ಒಂದು ವೀರೋಚಿತ ಜಯ ತ್ರಿಶೂಲ ಸೇನೆಗೆ. ಅಲೆಯೂರು ಜಯವನ್ನು ದಾಖಲಿಸ್ತಾ ಇದೆ. ಅದರ ಕ್ಯಾಪ್ಟನ್ ಟಾಸ್ಕ್ ಬನ್ನಿ ಅಲೆಯೂರು, ಇಮ್ಮಿಡಿಯೇಟ್ ಆಗಿ ಬನ್ನಿ. ಕ್ಯಾಪ್ಟನ್ ವರ್ಸಸ್ ಅನಾಮ್, ಟಾಸ್ಕ್ ಬಾಸ್ ಇಮ್ಮಿಡಿಯೇಟ್ ಆಗಿ ಬರಬೇಕು. ಅಭಿನೇಜಾರ್ ಈಗ ಮುಕ್ತಾಯಗೊಂಡ ಪಂದ್ಯ ಶ್ರೇಷ್ಠ ಧನುಷ್ ಈ ಒಂದು ಪ್ರಶಸ್ತಿಯನ್ನು ಪಡೆಯಬೇಕು. ಅವರಿಗೆ ರವಿ ಪೂಜಾರಿ ಈ ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಧನುಷ್ ಅವರು ಆದಷ್ಟು ಶೀಘ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಒಂದು ಓವರ್ಗಳ ಪವರ್ ಪ್ಲೇ.